ಸ್ನೇಹಿತರೆ ನಮಸ್ಕಾರ. ಇಡೀ ರಾಜ್ಯದಲ್ಲಿ ಭಾರಿ ಬಿಸಿ ಬಿಸಿಯಾಗಿ ಚರ್ಚೆ ಆಗ್ತಿರುವಂಥ ಒಂದು ವಿಚಾರ ಅಂತ ಹೇಳಿದ್ರೆ ಅದು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ನಡುವಿನ ಡಿವೋರ್ಸ್ ವಿಚಾರ. ಹೌದು, ಯಾರಿಗೂ ಕೂಡ ಚಿಕ್ಕ ಸುಳಿವು ಸಿಗದ ಹಾಗೆ ಭಾರಿ ಗುಪ್ತವಾಗಿ ಇದ್ದಂತಹ ಡಿವೋರ್ಸ್ ವಿಚಾರ ಯಾವಾಗ ಅವರು ಫ್ಯಾಮಿಲಿ ಕೋರ್ಟ್ನ ಮೆಟ್ಟಿಲನ್ನು ಹತ್ತುತ್ತಾರೋ ಅದಾದ ಬಳಿಕವೇ ಇದು ಬಹಿರಂಗವಾಗಿ ಪ್ರಚಾರಕ್ಕೆ ಬಂದಿತು. ಅಲ್ಲಿವರೆಗೂ ಕೂಡ ಇವರ ನಡುವೆ ಇರುವಂಥ ಮನಸ್ತಾಪವಾಗಲಿ ಅಥವಾ ಇವರು ಡಿವೋರ್ಸ್ ತೆಗೆದುಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋದಾಗಲಿ ಯಾವುದೂ ಕೂಡ ಹೊರಗಡೆ ಜಗತ್ತಿಗೆ ಗೊತ್ತೇ ಇರಲಿಲ್ಲ. ಕಳೆದ 1 ವರ್ಷದಿಂದ ಇವರಿಬ್ಬರು ಕೂಡ ಸರಿಯಾಗಿ ಇರಲಿಲ್ಲ, ಇವರ ಸಂಸಾರ ಹಳಿ ತಪ್ಪಿತ್ತು ಅನ್ನುವಂತಹ ಮಾಹಿತಿ ಈಗ ಗೊತ್ತಾಗ್ತಿದೆ. ಕಳೆದ 6 ತಿಂಗಳ ಹಿಂದೆ ಇವರು ವಕೀಲರನ್ನು ಭೇಟಿ ಮಾಡಿ ಈ ಡಿವೋರ್ಸ್ ವಿಚಾರವಾಗಿ ಚರ್ಚೆಯನ್ನು ನಡೆಸಿದ್ರು. ಅವತ್ತಿನಿಂದ ಇಲ್ಲಿವರೆಗೂ ಕೂಡ ಪ್ರೊಸೆಸ್ ನಡೀತಾ ಬಂದಿತ್ತು ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನೂ ಕೆಲವರಿಗೆ ಒಂದು ಕನ್ಫ್ಯೂಷನ್ ಇದೆ, ಕೇವಲ ಒಂದೇ ದಿನದಲ್ಲಿ ಡಿವೋರ್ಸನ್ನು ಪಡೆಯೋಕ್ಕೆ ಸಾಧ್ಯನಾ? ಬೆಳಿಗ್ಗೆ ಬಂದು ಸಂಜೆ ಅಷ್ಟೊತ್ತಿಗೆ ಡಿವೋರ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡೋದಕ್ಕೆ ಸಾಧ್ಯನಾ? ಈ ರೀತಿ ಕಾನೂನಿನಲ್ಲಿ ಅವಕಾಶ ಇದೆಯಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇದ್ದಾವೆ. ಇನ್ನೊಂದಷ್ಟು ಜನರಿಗೆ ಕುತೂಹಲವೂ ಕೂಡ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಇದೇ ರೀತಿ ಡಿವೋರ್ಸನ್ನು ಬಯಸ್ತಿರುವಂತಹ ಸಾಕಷ್ಟು ದಂಪತಿಗಳು ಬಹುಶಃ ಈಗ ಇದೇ ಆಲೋಚನೆಯಲ್ಲಿ ಇರ್ಬೋದು. ನಮ್ಮ ದಾಂಪತ್ಯವನ್ನು 1 ದಿನದಲ್ಲಿ ಹಾಗಾದರೆ ಅಂತ್ಯಗೊಳಿಸ್ಕೊಳ್ಬಿಡ್ಬೋದು, ನಾವು ಕೂಡ 1 ದಿನದಲ್ಲಿ ಡಿವೋರ್ಸ್ ಪಡಿಬಹುದಾ ಅನ್ನುವಂಥ ಅನುಮಾನನೂ ಕೂಡ ಇದೆ. ಈ ಎಲ್ಲ ಆ್ಯಂಗಲ್ನ ಆಸ್ಪೆಕ್ಟು ಮತ್ತು ಲೀಗಲ್ ಆ್ಯಂಗಲ್ನ ಆಸ್ಪೆಕ್ಟು ಅದ್ರ ಜೊತೆಗೆ ಕಳೆದ 1 ವರ್ಷದಿಂದ ಚಂದನ್ ಮತ್ತು ನಿವೇದಿತಾ ಅವರ ಬಾಳಲ್ಲಿ ನಡೆದಂತಹ ಬೇರೆ ಬೇರೆ ಆಯಾಮದ ಗೊಂದಲಗಳು, ಹಾಗೆಯೇ ಕಳೆದ 6 ತಿಂಗಳಿನಿಂದ ಚಂದನ್ ಶೆಟ್ಟಿ ಡಿಪ್ರೆಷನ್ಗೆ ಜಾರಿದ್ದಿತ್ತು. ಜೊತೆಗೆ ಈ 6 ತಿಂಗಳಲ್ಲಿ ಹಾಗಾದರೆ ಇವರನ್ನು ಒಂದು ಮಾಡುವಂಥ ಪ್ರಯತ್ನ ನಡೀಲೇ ಇಲ್ವಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಜನರ ಮನಸ್ಸಿನಲ್ಲಿ ಇದ್ದಾವೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಒನ್ ಬೈ ಒನ್ ಉತ್ತರವನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಡೀ ಕನ್ನಡದ ಸ್ಯಾಂಡಲ್ವುಡ್ನ ಮತ್ತು ಒಂದು ಈ ಬಿಗ್ ಬಾಸ್ ರಿಯಾಲಿಟಿ ಶೋ ಇರ್ಬೋದು ಅಥವಾ ಅದನ್ನು ಮೀರಿದಂತಹ ಚಿಕ್ಕ ಪುಟ್ಟ ರಿಯಾಲಿಟಿ ಶೋಗಳಿರ್ಬೋದು, ಹಾಗೆಯೇ ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ಈ ಇಷ್ಟೂ ಕಡೆಯೂ ಕೂಡ ಒಂದು ರೀತಿಯಲ್ಲಿ ಚಂದನ್ ಶೆಟ್ಟಿ ನಿವೇದಿತಾ ಅಂತ ಹೇಳಿದ್ರೆ ಕ್ಯೂಟ್ ಕಪಲ್ ಅಂತಲೇ ಕಳೀತಾ ಇದ್ರು. ಕಾರಣ ಏನು ಅಂತ ಹೇಳಿದ್ರೆ, ಚಂದನು ಒಬ್ಬ ಪ್ರಬುದ್ಧ ಹುಡುಗ, ನಿವೇದಿತಾ ಒಂದು ಬಾಬಿ ಗರ್ಲ್ ರೀತಿ ಅಂತೇಳಿ ಮುದ್ದಾಗಿ ಮಾತನಾಡ್ತಾ ಕನ್ನಡವನ್ನು ಒಂದು ರೀತಿಯಲ್ಲಿ ವಿಚಿತ್ರವಾಗಿ ಮಾತನಾಡುವ ರೀತಿಯಲ್ಲಿ ನಿವೇದಿತಾ ತುಂಬ ಪಾಪ್ಯುಲರ್ ಆದವರು. ರ್ಯಾಪರ್ ಚಂದನ್ ಶೆಟ್ಟಿ ಭಾರಿ ಪಾರ್ಟಿ ಸಾಂಗ್ಗಳನ್ನು ಮಾಡೋದ್ರ ಮೂಲಕ, ವರ್ಷಕ್ಕೊಂದೊಂದು ಪಾರ್ಟಿ ಸಾಂಗ್ಗಳಲ್ಲಿ ಹಿಟ್ ಆಗೋದ್ರ ಮೂಲಕ ಭಾರಿ ಹೆಸರನ್ನು ಸಂಪಾದನೆ ಮಾಡಿದವರು. ಜೊತೆಗೆ ಇವರಿಬ್ಬರು ಕೂಡ ಬಿಗ್ ಬಾಸ್ನಲ್ಲೇ ಪರಿಚಯ ಆಗಿದ್ದು, ಬಿಗ್ ಬಾಸ್ನಿಂದ ಹೊರಗಡೆ ಬರುವಾಗ ಸ್ನೇಹಿತರಾಗಿದ್ದರು, ನಂತರ ಪ್ರೇಮಿಗಳಾದರು, ನಂತರ ಗಂಡ ಹೆಂಡತಿಯೂ ಕೂಡ ಆದರು. 4 ವರ್ಷ, ಕೇವಲ 4 ವರ್ಷಕ್ಕೆ ಇವರ ಮದುವೆ ಈ ರೀತಿ ವಿಚ್ಛೇದನದ ಹಂತಕ್ಕೆ ಬಂದು ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಕಲ್ಪನೆಯನ್ನೇ ಮಾಡ್ಕೊಂಡಿರಲಿಲ್ಲ. ಯಾವಾಗ ಇಂಥದ್ದೊಂದು ಸುದ್ದಿ ಚಂದನವನದಲ್ಲಿ ಸದ್ದು ಮಾಡಿತೋ ಎಲ್ಲರೂ ಕೂಡ ಅಚ್ಚರಿಪಟ್ಟಿದ್ರು. ಅಲ್ಲದೆ ಹಲವರು ಇದಕ್ಕೆ ಹಲವು ಕಾರಣಗಳನ್ನು ಹುಡುಕೋದಕ್ಕೆ ಮುಂದಾಗಿದ್ದರು. ಈ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಬಟ್ಟೆ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಆದರೆ ಚಂದನ್ ಮತ್ತು ನಿವೇದಿತಾ ಪರ ವಕೀಲರು ಈ ವಿಚಾರವನ್ನು ಎಲ್ಲವನ್ನು ಕೂಡ ಗಮನಿಸಿದ ನಂತರ ಒಂದು ಕ್ಲಾರಿಟಿಯನ್ನು ಕೊಟ್ಟರು. ಯಾಕೆ ಈ ಡಿವೋರ್ಸ್ ಆಯಿತು, ಏನಾಯಿತು, ಇವರಿಬ್ಬರ ನಡುವೆ ಯಾವಾಗ ಡಿವೋರ್ಸ್ನ ಮಾತುಕತೆ ಶುರುವಾಗಿತ್ತು, ಪರಸ್ಪರ ಇವರ ನಡುವೆ ಈ ಹೊಂದಾಣಿಕೆ ಇರದೇ ಇರೋದೇ ಈ ಡಿವೋರ್ಸ್ಗೆ ಕಾರಣವಾಯಿತಾ? ಹೀಗೆ ಸಾಕಷ್ಟು ಅಂಶಗಳ ಬಗ್ಗೆನೂ ಕೂಡ ವಕೀಲರಾಗಿರುವಂಥ ಅನಿತಾ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಜೊತೆಗೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ನ ಕೊರತೆ ಈ ವಿಚ್ಛೇದನಕ್ಕೆ ಕಾರಣವಾಯಿತು ಅನ್ನೋದು ಪ್ರಮುಖವಾಗಿ ಕಂಡು ಬರ್ತಿರುವಂಥ ಅಂಶ. ಅಷ್ಟು ಮಾತ್ರವಲ್ಲದೆ ಪತಿ ಪತ್ನಿಯಾಗಿ ಇವರಿಬ್ಬರು ಕೂಡ ಮುಂದುವರಿಯೋದಕ್ಕೆ ಪರಸ್ಪರ ಹೊಂದಾಣಿಕೆ ಬಾರದೇ ಇರೋದೇ ಪ್ರಮುಖವಾದಂಥ ಕಾರಣ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇಷ್ಟು ಮಾತ್ರವಲ್ಲ, ಇವರ ನಡುವೆ ಸಂಧಾನದ ಯತ್ನವೂ ಕೂಡ ಸಾಕಷ್ಟು ಸಲ ಆಗಿ ಹೋಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಇದು ಇವತ್ತು ನಿನ್ನೆಯ ಪ್ರಕ್ರಿಯೆ ಇಲ್ಲ. ಕಳೆದ 1 ವರ್ಷದಿಂದ ಚಂದನ್ ಮತ್ತು ನಿವೇದಿತಾ ಸರಿಯಾಗಿ ಇರಲಿಲ್ಲ, ಗಂಡ ಹೆಂಡತಿಯ ರೀತಿಯಲ್ಲಿ ಇವ್ರು ಇರಲಿಲ್ಲ ಅನ್ನೋದು ಈಗ ಗೊತ್ತಾಗ್ತಿದೆ. ಕಳೆದ 3 ವರ್ಷ ಅಂದರೆ ಮದುವೆಯಾಗಿ 3 ವರ್ಷ ಅನ್ಯೋನ್ಯವಾಗೇ ಇದ್ದರು. ನಂತರ ಸ್ವಲ್ಪ ಇವರ ದಾಂಪತ್ಯದಲ್ಲಿ ಬಿರುಕು ಮೂಡೋದಕ್ಕೆ ಶುರುವಾಯಿತು. ಒಬ್ರನ್ನೊಬ್ರು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದರು. ಹೊರಗಡೆ ಜಗತ್ತಿಗೆ ನಾವು ಚೆನ್ನಾಗಿದ್ದೇವೆ ಅಂತೇಳಿ ತೋರಿಸ್ತಾ ಇದ್ರು ಕೂಡ ಒಳಗಡೆ ಜಗತ್ತಿನಲ್ಲಿ ಅಥವಾ ಒಳಗಡೆ ತನ್ನ ಸಂಸಾರದಲ್ಲಿ ಎಲ್ಲದೂ ಕೂಡ ಸರಿಯಿಲ್ಲ ಅನ್ನೋದು ಇವರ 2 ಮನೆಯವರಿಗೆ ಬಿಟ್ಟರೆ ಹೊರಗಿನವ್ರಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಹೊರಗಡೆ ಗೊತ್ತಾಗದ ರೀತಿಯೂ ಕೂಡ ಮ್ಯಾನೇಜ್ ಮಾಡಿದರು. ಆದರೆ ಕಳೆದ 6 ತಿಂಗಳಿನಿಂದ ಚಂದನ್ ಶೆಟ್ಟಿ ಕಂಪ್ಲೀಟಾಗಿ ಬದಲಾಗ್ತಾ ಹೋಗಿದ್ರು. ಡಿಪ್ರೆಷನ್ಗೆ ಹೋಗ್ತಾ ಇದ್ರು, ಆಗಾಗ ಒಬ್ಬೊಬ್ಬರೇ ಕೂರ್ತಾ ಇದ್ರು. ಜೊತೆಗೆ ಕಳೆದ 1 ವರ್ಷದಿಂದ ಇವರಿಬ್ಬರು ಕೂಡ ಹೋಗಿರುವಂಥ ಟ್ರಿಪ್ನಲ್ಲಿ ಯಾವುದೂ ಕೂಡ ಇಬ್ಬರು ಕೂಡ ಒಟ್ಟಿಗೆ ಹೋಗಿರುವಂಥ ಟ್ರಿಪ್ ಯಾವುದೂ ಕೂಡ ಇಲ್ಲ. ಎಲ್ಲವೂ ಕೂಡ ಸೋಲೋ ಟ್ರಿಪ್ಪು. ಯಾವುದೇ ಫಾರಿನ್ ಕನ್ಸಲ್ಟಿಗೆ ಹೋದರೂ ಕೂಡ ಅಲ್ಲಿಗೂ ಕೂಡ ನಿವೇದಿತಗಳನ್ನು ಕರ್ಕೊಂಡು ಹೋಗ್ತಿರಲಿಲ್ಲ ಚಂದನ್ ಶೆಟ್ಟಿ.
ಇನ್ನೊಂದು ಕಡೆ ಚಂದನ್ ಶೆಟ್ಟಿ ಬಿಟ್ಟು ಹೋದರೂ ಕೂಡ ನಿವೇದಿತಾ ಮಾತ್ರ ಫಾರಿನ್ ಗೀರಿನ್ ಸುತ್ತೋದನ್ನು ಬಿಟ್ಟಿರಲಿಲ್ಲ. ತನ್ನ ಸ್ನೇಹಿತರ ಜೊತೆಗೆ ಸೋಲೋ ಟ್ರಿಪ್ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ರು ನಿವೇದಿತಾ. ಅಷ್ಟು ಮಾತ್ರವಲ್ಲ, ಹೊಸ ಹೊಸ ರಿಯಾಲಿಟಿ ಶೋಗಳಲ್ಲೂ ಕೂಡ ತುಂಡುಡುಗೆಯ ಬಟ್ಟೆಯನ್ನು ತೊಡ್ಕೊಂಡು ತುಂಬ ಹಾಟ್ ಆಗಿ ಕಾಣಿಸ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ರು. ಇನ್ನು ವೈಯಕ್ತಿಕವಾಗಿ ಸಿಕ್ಕಾಬಟ್ಟೆ, ದೈಹಿಕವಾಗಿಯೂ ಕೂಡ ಸಿಕ್ಕಾಬಟ್ಟೆ ದಾಳಿಗೆ ಒಳಗಾದವಳು, ಟ್ರೋಲ್ಗೆ ಒಳಗಾದವಳು ಈ ನಿವೇದಿತಾ ಗೌಡ. ಆದರೂ ಕೂಡ ಇದ್ಯಾವುದಕ್ಕೂ ಕೂಡ ನಿವೇದಿತಾ ತಲೆನೇ ಕೆಡಿಸ್ಕೊಂಡಿಲ್ಲ. ತನ್ನ ಜೀವನ ಆಯಿತು, ತಾನಾಯಿತು ಅಂತ ಹೇಳಿಬಿಟ್ಟು ತನ್ನ ಲೈಫ್ನಲ್ಲಿ ಮುಂದುವರಿತಾ ಹೋದ್ಲು. ಈ ನಡುವೆ ಇವರಿಬ್ಬರ ನಡುವೆ ಈ ರೀತಿಯಾದಂಥ ಒಂದು ಮನಸ್ತಾಪ ಮೂಡಿದೆ ಅನ್ನೋದು ಯಾವಾಗ ವಕೀಲರಿಗೆ 6 ತಿಂಗಳ ಹಿಂದೆ ಗೊತ್ತಾಯಿತೋ ಆ ಸಂದರ್ಭದಿಂದ ಮೊನ್ನೆಯವರೆಗೂ ಕೂಡ ಮಾತುಕತೆ ಮಾಡಿ ಇವರಿಬ್ಬರ ನಡುವೆ ಸಂಧಾನ ಮಾಡುವಂಥ ಯತ್ನ ನಡೀತು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಯಾರ ಮಾತಿಗೂ ಅಥವಾ ಯಾವುದೇ ಮಾತಿಗೂ ಕೂಡ ಇವರು ಡಿವೋರ್ಸನ್ನು ಬಿಟ್ಟು ಸಂಧಾನದ ಮಾತುಕತೆಯನ್ನು ಒಪ್ಪಲೇ ಇಲ್ಲ. ಅಷ್ಟು ಮಾತ್ರವಲ್ಲ, ನಾವು ಉತ್ತಮ ಫ್ರೆಂಡ್ಸ್ ಆಗಿ ಮುಂದುವರಿತೀವಿ, ಅದನ್ನು ಹೊರತು ಗಂಡ ಹೆಂಡತಿಯಾಗಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಡಿಸ್ಪ್ಯೂಟ್ ಇದ್ದಲ್ಲಿ ಪ್ರೊಸೆಸ್ ತಡವಾಗ್ತದೆ. ಆದರೆ ಇವರ ಕೇಸ್ನಲ್ಲಿ ಇಬ್ಬರದು ಕೂಡ ಒಂದೇ ಮಾತಾಗಿತ್ತು. ಸೊ ದಟ್ 13B ಪ್ರಕಾರ ವಿಚ್ಛೇದನ ದಾವೆಯಲ್ಲಿ 1 ವರ್ಷದಿಂದ ಪರಸ್ಪರ ದೂರ ಇರೋದು ಹಾಗೂ ಹೊಂದಾಣಿಕೆ ಇಲ್ಲದಿರೋದು ತೋರಿಸಿದ್ದರಿಂದ ವಿಚ್ಛೇದನದ ಪ್ರೊಸೆಸ್ ಬೇಗ ಆಗಿ ಹೋಗಿದೆ. ಕಳೆದ 3 ತಿಂಗಳಿನಿಂದ ಸಮಯಾವಕಾಶವನ್ನು ಕೊಟ್ಟು ಕೌನ್ಸಿಲಿಂಗ್ ಕೂಡ ಮಾಡಲಾಗಿದೆ ಇಬ್ಬರಿಗೂ ಕೂಡ. ಆದರೂ ಇಬ್ಬರದು ಒಂದೇ ನಿರ್ಧಾರ, ಒಂದೇ ಮಾತು, ಇಲ್ಲ ನಾವು ಜೊತೆಗೆ ಇರೋಕ್ಕೆ ಸಾಧ್ಯವಿಲ್ಲ, ನಾವು ಪ್ರತ್ಯೇಕ ಆಗಲೇಬೇಕು, ಡಿವೋರ್ಸ್ ಸಿಗಲೇಬೇಕು ಅನ್ನೋದು. ಆದರೂ ಕೂಡ ಇಬ್ಬರ ನಿರ್ಧಾರ ಒಂದೇ ಇರೋದ್ರಿಂದ ಕೊನೆಗೆ ಜೂನ್ 6ರಂದು ಕೊನೆಯ ಹಿಯರಿಂಗ್ ಆಗುತ್ತೆ. 7ಕ್ಕೆ ಬರೋದಕ್ಕೆ ಅವಕಾಶ ಕೊಡ್ತಾರೆ. ಜೂನ್ 7ರಂದು ಎಲ್ಲವೂ ಕೂಡ ಮುಗಿದು ಹೋಗುತ್ತೆ. ಅವತ್ತಿಗೆ ಇವರಿಬ್ಬರು ಕೂಡ ಮಾಜಿ ಪತಿ ಪತ್ನಿಯರಾಗಿಬಿಡ್ತಾರೆ. ಬಿಗ್ ಬಾಸ್ ಸೀಸನ್ 5ರ ರಿಯಾಲಿಟಿ ಶೋನಲ್ಲಿ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಸ್ಪರ್ಧೆ ಮಾಡಿದ್ರು. ಅಲ್ಲಿಂದ ಇವರು ಮದುವೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಕಲ್ಪನೆಯನ್ನೇ ಮಾಡ್ಕೊಂಡಿರಲಿಲ್ಲ. ಇದಾದ ಬಳಿಕ 2017ರಲ್ಲಿ ಮೈಸೂರಿನ ಯುವ ದಸರಾ ವೇದಿಕೆಯಲ್ಲಿ ನಿವೇದಿತೆಗೆ ಚಂದನ್ ಶೆಟ್ಟಿ ಮಾಡಿದಂಥ ಪ್ರಪೋಸು ಇಡೀ ರಾಜ್ಯದಾದ್ಯಂತ ಭಾರಿ ದೊಡ್ಡ ಸುದ್ದಿಯಾಗಿತ್ತು. ಇನ್ಫ್ಯಾಕ್ಟ್ ಆ ಸಂದರ್ಭದಲ್ಲಿ ಕೇಸ್ ಕೂಡ ಫೈಲ್ ಆಗಿತ್ತು. ಅದಾದ ಮೇಲೆ 2020ರಲ್ಲಿ ಫೆಬ್ರವರಿಯಲ್ಲಿ ಇವರಿಬ್ಬರು ಕೂಡ ಮದುವೆ ಆಗ್ತಾರೆ. ಮದುವೆ ಆಗಿ ಇಷ್ಟು ಬೇಗ ಇವರ ನಡುವೆ ಒಂದು ರೀತಿಯಲ್ಲಿ ಸಾಂಸಾರಿಕ ಬಿಕ್ಕಟ್ಟು ತಲೆದೋರುತ್ತೆ ಅಂತೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಇಬ್ಬರು ಕೂಡ ಅವರವರ ಕೆರಿಯರ್ನಲ್ಲಿ ಬ್ಯುಸಿ ಇರೋದ್ರಿಂದ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಗಮನಿಸಬೇಕಾಗಿರುವಂಥ ಅಂಶ ಏನಂತ ಹೇಳಿದ್ರೆ, ಇಬ್ಬರಿಗೂ ಕೂಡ ಜೀವನಾಂಶದ ಬಗ್ಗೆ ಪ್ರಶ್ನೆ ಇದೆ. ಅಂದರೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಇಂಥದ್ದೊಂದು ಸುದ್ದಿ ವೈರಲ್ ಮಾಡ್ತಿದ್ದಾರೆ. 13 ಕೋಟಿ ರೂಪಾಯಿ ಜೀವನಾಂಶವನ್ನು ನಿವೇದಿತಾ ಪಡೆದುಕೊಂಡಿದ್ದಾರೆ ಚಂದನ್ ಶೆಟ್ಟಿಯಿಂದ ಅಂತೇಳಿ. ವಾಸ್ತವವಾಗಿ 1 ರೂಪಾಯಿ ಜೀವನಾಂಶವನ್ನು ಕೂಡ ಪಡೆದುಕೊಂಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, ವಕೀಲರು ಕೂಡ ಇದನ್ನು ಸ್ಪಷ್ಟಪಡಿಸ್ತಾರೆ. ಇಲ್ಲಿ ಒಂದನೇ ವಿಚಾರ, ಇವರಿಬ್ಬರ ನಡುವೆ ದೂರ ಆಗಬೇಕು ಅನ್ನೋದು ಹೊರತು ಬೇರೆ ಯಾವುದೇ ರೀತಿಯಾದಂತಹ ದೂರು ಪ್ರತಿದೂರು ಇರಲಿಲ್ಲ. ಒಬ್ಬರ ಮೇಲೆ ಇನ್ನೊಬ್ಬರು ಆರೋಪವನ್ನು ಹೊರಿಸೋದು, ಅದಕ್ಕೆ ಪ್ರತ್ಯಾರೋಪವನ್ನು ಮತ್ತೊಬ್ಬರು ಹೊರಿಸೋದು, ಆ ರೀತಿಯಾದಂಥ ಪ್ರಮೇಯವೂ ಕೂಡ ಇರಲಿಲ್ಲ. ಮೂರನೆಯದಾಗಿ ಇಲ್ಲಿ ಇಬ್ಬರಿಗೂ ಕೂಡ ಒಪ್ಪಿಗೆ ಇದ್ದೇ ಡಿವೋರ್ಸನ್ನು ಆಗ್ತಾಯಿದ್ರು. ನಾಲ್ಕನೆಯದಾಗಿ ಮತ್ತು ಪ್ರಮುಖವಾಗಿ ಇವರಿಬ್ಬರು ಕೂಡ ಯಾವುದೇ ಜೀವನಾಂಶದ ಬಗ್ಗೆ ಚರ್ಚೆಯನ್ನೇ ಮಾಡಿಲ್ಲ. ಇನ್ಫ್ಯಾಕ್ಟ್ ಇಲ್ಲಿ ನಿವೇದಿತಾ ಜೀವನಾಂಶವನ್ನು ಪಡಿಬೋದು ಪತಿಯಿಂದ, ಕಾನೂನಿನಲ್ಲಿ ಅವಕಾಶ ಇದೆ. ಬಟ್ ಅದಕ್ಕೂ ಕೂಡ ನಿವೇದಿತಾ ಮನಸ್ಸು ಮಾಡಲಿಲ್ಲ. ನಿವೇದಿತಾ ಇಲ್ಲ, ನನಗೆ ಅದು ಯಾವುದರ ಅವಶ್ಯಕತೆಯೂ ಕೂಡ ಇಲ್ಲ, ನನಗೆ ನನ್ನ ಜೀವನವನ್ನು ಸಾಗಿಸಬೇಕು, ಇಂಡಿಪೆಂಡೆಂಟಾಗಿ ಬಿಟ್ಟುಬಿಡಿ, ನನಗೆ ಮದುವೆ ಬೇಡ, ಮದುವೆ ಅನ್ನುವಂತಹ ಬಂಧನ ಬೇಡ, ಸಾಕಾಗಿ ಹೋಗಿದೆ ನನಗೆ ಅನ್ನುವಂಥದ್ದನ್ನು ಮಾತ್ರ ಹೇಳ್ತಾ ಬಂದಿದ್ದಾರೆ. ಜೊತೆಗೆ ನಮ್ಮ ನಡುವೆ ಹೊಂದಾಣಿಕೆ ಬರ್ತಿಲ್ಲ, ಇಬ್ಬರಿಗೂ ಕೂಡ ಕೆರಿಯರ್ನಲ್ಲಿ ಮುಂದುವರಿಯುವಂಥ ಅವಶ್ಯಕತೆ ಇದೆ, ಹೀಗಾಗಿ ಡಿವೋರ್ಸ್ ಕೊಡಿ ಎನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ಈ ಡಿವೋರ್ಸ್ ಅರ್ಜಿಯಲ್ಲಿ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಬೋದು. ಹೀಗಾಗಿ ಇಲ್ಲಿ ಯಾವುದೇ ಹಣದ ವ್ಯವಹಾರ ಅಥವಾ ಇನ್ಯಾವುದೇ ಜೀವನಾಂಶದ ಪ್ರಶ್ನೆ ಬರೋದೇ ಇಲ್ಲ. ಇನ್ನು ಇವರಿಬ್ಬರು ಕೂಡ ಫ್ರೆಂಡ್ಸ್ ಆಗಿ ಮುಂದುವರಿತೀವಿ ಅಂತೇಳಿ ಹೇಳಿರೋದ್ರಿಂದ ಇವರು ಭೇಟಿ ಆಗೋದಕ್ಕೆ, ಇವರು ಮುಂಚೆ ಇದ್ದ ಹಾಗೆ ಇರೋದಕ್ಕೆ, ಸಂಸಾರವನ್ನು ನಡೆಸೋಕ್ಕೆ ಸಾಧ್ಯವಿಲ್ಲ. ಹಾಗಂದ ಮಾತ್ರಕ್ಕೆ ಅವ್ರಿಗೆ ಇಚ್ಛೆ ಇದ್ದರೆ ಅದನ್ನು ಕೂಡ ತಡೆಯೋಕ್ಕೆ ಯಾರಿಂದನೂ ಕೂಡ ಸಾಧ್ಯವಿಲ್ಲ. ನಾಳೆ ಸರಿ ಹೋದರೂ ಕೂಡ ಅಚ್ಚರಿಯನ್ನು ಕೂಡ ಪಡಬೇಕಾಗಿಲ್ಲ. ಹಾಗೆಯೇ ಇಲ್ಲಿ ಬೇರೆ 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 ಆಯಾಮದ ಪ್ರಶ್ನೆಗಳು ಕೂಡ ಹೇಳ್ತಿದ್ದಾವೆ. ಏನು, ಇಲ್ಲಿ ಇವರಿಬ್ಬರ ನಡುವೆ ಇನ್ನೊಬ್ರು ಯಾರೋ ಬಂದರು, ಸ್ಯಾಂಡಲ್ವುಡ್ನ ಒಬ್ಬ ನಟನ ಹೆಸರು ಕೂಡ ಉಲ್ಲೇಖ ಆಗ್ತಿದೆ. ಹೈದರಾಬಾದ್ನಲ್ಲಿ ನಿವೇದಿತೆಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಹೈದರಾಬಾದ್ನಲ್ಲಿ ತೆಲುಗು ಸಿನಿಮಾದಲ್ಲಿ ನಿವೇದಿತೆಗೆ ಅವಕಾಶಗಳು ಸಿಗ್ತಿದ್ದಾವೆ. ಸೊ ದಟ್ ಹೈದರಾಬಾದ್ಗೆ ಹೋದರೆ ಅಲ್ಲಿ ರಶ್ಮಿಕಾ ಮಂದಣ್ಣ ಥರ, ಅಲ್ಲಿ ನೋಡಿ ರಶ್ಮಿಕಾ ಮಂದಣ್ಣದ್ದು ಸೇಮ್ ಕೇಸು, ನಿವೇದಿತಾ ಕೂಡ ಸೇಮ್ ಕೇಸ್. ರಶ್ಮಿಕಾ ಮಂದಣ್ಣ ಮದುವೆ ಆಗಿರಲಿಲ್ಲ, ನಿವೇದಿತಾ ಮದುವೆ ಆಗಿದ್ದಾರೆ, ಅಷ್ಟೇ ಡಿಫ್ರೆನ್ಸು. ಸೊ ದಟ್ ಇಲ್ಲಿ ನಿವೇದಿತಾ ಕೂಡ ಅಂಥದ್ದೊಂದು ಆರೋಪವನ್ನು ಈಗ ಹೊರತಿದ್ದಾರೆ. ಪ್ರಶಾಂತ್ ಸಂಬರ್ಗಿ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಹೈದರಾಬಾದ್ನಲ್ಲಿ
ಮದುವೆ ಆದಂತಹ ಈ ನಟಿಯರಿಗೆ ಹೆಚ್ಚು ಅವಕಾಶಗಳು ಸಿಗೋದಿಲ್ಲ. ಡಿವೋರ್ಸ್ ಪಡೆದವ್ರಿಗೆ ಈ ತೆಲುಗು ಇಂಡಸ್ಟ್ರಿಯಲ್ಲಿ ಹೆಚ್ಚು ಅವಕಾಶಗಳು ಇದ್ದಾವೆ ಅನ್ನುವಂಥ ಮಾತುಗಳು ಕೂಡ ಇದ್ದಾವಂತೆ. ಅದೇನು ಅವೆಲ್ಲದ್ರ ಬಗ್ಗೆನೂ ಕೂಡ ಮುಂದಿನ ಸ್ಟೋರಿಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಜೊತೆಗೆ ಇವರಿಬ್ಬರ ಈ ಸಂಸಾರದ ನಡುವೆ ಹುಳಿ ಹಿಂಡಿದವರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಸ್ಟೋರಿ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.